ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಸರ್ಕಾರ ಸಾಕಷ್ಟು ಗಂಭೀರವಾಗಿ ಪರಿಗಣನೆ ಮಾಡಿದೆ ಅಂತ ಹೇಳ್ಬೋದು. ನಾವು ಕಟ್ಟಿತುಗಾಂವ್ ಗ್ರಾಮದಲ್ಲಿದ್ದೀವಿ. ಈಗಾಗಲೇ CID DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದ ತಂಡ ಇವತ್ತೇನು ಬೀದರ್ಗೆ ಆಗಮಿಸಿದೆ. ಬೀದರ್ ನಗರದ ಈಗಾಗಲೇ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನಾ ಸ್ಥಳ ಕೂಡ ಭೇಟಿ ಕೊಟ್ಟಿದ್ದಾರೆ. ಅದರ ನಂತರ ರೈಲ್ವೆ ಪೊಲೀಸ್ ಠಾಣೆ ಕೂಡ ಭೇಟಿ ಕೊಟ್ಟು ಸಾಕಷ್ಟು ಪೊಲೀಸರಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಡೆತ್ ನೋಟ್ ಈಗಾಗಲೇ 7 ಪೇಜ್ ಡೆತ್ ನೋಟ್ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇವಾಗ ನಾವು ಕಟ್ಟಿತುಗಾಂವ್ ಗ್ರಾಮದ ಏನು ಈಗಾಗಲೇ ಸಚಿನ್ ಪಾಂಚಾಳ್ ಅವ್ರ ಮನೆ ಮುಂಭಾಗದಲ್ಲಿದ್ದೀವಿ. CID DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದ ತನಿಖಾ ತಂಡ ಅಧಿಕಾರಿಗಳು ಒಳಗಡೆ ಈಗಾಗಲೇ ನೋಡ್ಬೋದು. ನೀವು ಮಾಧ್ಯಮದವರನ್ನ ಹೊರಗಡೆ ಹಾಕಿ ಡೋರನ್ನು ಬಂದ್ ಮಾಡಿ ಟೋಟಲಿ ಸಚಿನ್ ಆತ್ಮಹತ್ಯೆಗೆ ಕಾರಣ ಏನು, ಸಚಿನ್ ಆತ್ಮಹತ್ಯೆ ಮಾಡಿಕೊಳ್ಳಲು ಮೂಲ ಕಾರಣ ಏನು, ಡೆತ್ ನೋಟ್ದಲ್ಲಿದ್ದಂಥ ವಿಷಯಗಳು ಏನು, ಟೋಟಲಿ ಈ ಒಂದು ಕುಟುಂಬಸ್ಥರ ಆಕ್ರಂದನ ಏನು ಈಗಾಗಲೇ ನೋವಿದೆ ಪ್ರತಿಯೊಂದು ನೋಡ್ಬೋದು ನೀವು. ಈಗಾಗಲೇ ಇದು ಸಚಿನ್ ಪಾಂಚಾಳ್ ಅವರ ಭಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮದ ಅವ್ರ ಮನೆ ಮುಂಭಾಗದಲ್ಲಿ ನಾವಿದ್ದೀವಿ. ಮನೆ ಡೋರ್ ಏನಂದ್ರೆ ಬಂದಿದೆ. ಒಳಗಡೆ ಈಗಾಗಲೇ DYSP ಸುಲೇಮಾನ್ ಸೇರಿದಂತೆ ರೈಲ್ವೆ ಪೊಲೀಸರು ಕೂಡ ಅವರಿಗೆ ಸಾಥ್ ಕೊಟ್ಟರೆ, ಮಹಿಳಾ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಯಾಕಂದ್ರೆ ಸಚಿನ್ 5 ಜನ ಸಹೋದರಿಯರಿದ್ದಾರೆ. ಆ ಸಹೋದರಿಯರಿರ್ಬೋದು, ಅವ್ರ ಕುಟುಂಬಸ್ಥರು ಇರ್ಬೋದು, ಅವ್ರ ಕುಟುಂಬಸ್ಥರೊಂದಿಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಏನು ಕುಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಒಳಗಡೆ ನಡೀತಾ ಇದೆ ಅಂತ ಹೇಳ್ಬೋದು. ಟೋಟಲಿ ಮಾಧ್ಯಮದವರನ್ನು ಈಗಾಗಲೇ ಅಂದರೆ ಆರಂಭದಲ್ಲಿ ಶೂಟಿಂಗ್ ಮಾಡಿಕೊಟ್ಟು ಹೊರಗಡೆ ಕಳುಹಿಸುವ ಮೂಲಕ ಏನಂದ್ರೆ ಒಳಗಡೆ ಎನ್ಕ್ವೈರಿ ನಡೀತಾ ಅಂತ ಹೇಳ್ಬೋದು. CID ತನಿಖೆಯನ್ನು ಚುರುಕುಗೊಂಡದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಗ್ರಾಮಸ್ಥರು ಕೂಡ ನಿಂತು ಈಗಾಗಲೇ ಯಾರು ಅಧಿಕಾರಿ ಬಂದರೆ ಏನು ತನಿಖೆ ಇದೆ ಅಂಥೇಳಿ ಆತಂಕದಲ್ಲಿ ಎಲ್ಲೋ ಒಂದು ಕಡೆ ಗ್ರಾಮೀಣ ಈಗಾಗಲೇ ಆ ಒಂದು ಕಟ್ಟಿದ್ದು ಗ್ರಾಮಸ್ಥರು ನಿಂತಿದ್ದಾರೆ. ಅದರ ತನಿಖೆ ಈಗಾಗಲೇ ಚುರುಕುಗೊಂಡದ ಅಂತ ಹೇಳ್ಬೋದು. ಸಚಿನ್ ಪಾಂಚಾಳ್ ಅವರ ಕುಟುಂಬಸ್ಥರು ಈ ಒಂದು ಪ್ರಕರಣ, ಈ ಒಂದು ಕೇಸು CBI ತನಿಖೆನೇ ಆಗಲೇಬೇಕು, CBIಯಿಂದ ಮಾತ್ರ ನಮಗೆ ನ್ಯಾಯ ಸಿಗ್ತದೆ ಅಂತೇಳಿ ಸಾಕಷ್ಟು ಒತ್ತಾಯ ಮಾಡ್ತಿದ್ರು. ಕೊನೆಗೂ ಸರ್ಕಾರ BJPಯ ಒಂದು ಉಗ್ರ ಹೋರಾಟ, BJP ಅವರ ಒಂದು ಆಕ್ರೋಶಕ್ಕೆ ಮಣಿದು ಇವತ್ತು ತಕ್ಷಣವೇ ರಾಜ್ಯದ ಗೃಹ ಸಚಿವ G. ಪರಮೇಶ್ವರ್ ಈ ಒಂದು ಪ್ರಕರಣ CID ತನಿಖೆಗೆ ಒಪ್ಪಿಸಿದ್ದಾರೆ. CID ತನಿಖಾ ಅಧಿಕಾರಿಗಳು ಈಗಾಗಲೇ ನಾನು ಒಳಗಡೆ ನೋಡ್ಬೋದು ನೀವು. CID ತನಿಖಾ ಅಧಿಕಾರಿಗಳು ಒಳಗಡೆ ಏನಂದ್ರೆ ತನಿಖೆ ನಡೆಸ್ತಾ ಇದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ ಕುಟುಂಬಸ್ಥರದು. ಅಂದರೆ ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಏನು ತನಿಖೆ ನಡೆಸ್ತಾ ಇದ್ದಾರೆ, ಯಾವ ರೀತಿ ಕುಟುಂಬಸ್ಥರ ಡೌಟ್ಗಳಿವೆ, ಕುಟುಂಬಸ್ಥರದು ಏನೊಂದು ಹೇಳಿಕೆಗಳಿವೆ, ಪ್ರತಿಯೊಂದು ಆ ಹೇಳಿಕೆಗಳನ್ನು ಪಡಿತಾ ಇದ್ದಾರೆ ಅಂತ ಹೇಳಿದ್ರು. ಬೆಳಗ್ಗೆಯಿಂದಲೇ ಇಂದು ಮುಂಜಾನಿಂದಲೇ CID ಅಧಿಕಾರಿಗಳು ಸಾಕಷ್ಟೊಂದು ಅಲರ್ಟ್ ಆಗುವ ಮೂಲಕ ಬೀದರ್ ಜಿಲ್ಲೆಗೆ ಆಗಮಿಸಿ ಬೀದರ್ನ ಸಚಿನ್ ಸಾವಿನ ಆತ್ಮಹತ್ಯೆಯ ಕ್ಷಣದ ಅಂದರೆ ಯಾವ ರೀತಿ ಆಯಿತು, 24ರಿಂದ 26 2 ದಿನಗಳ ಕಾಲ ಆತ ಹೇಗಿದ್ದನು, ಎಲ್ಲಿದ್ದನು ಅಂತೇಳಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಸರ್ಕಾರ ಸಾಕಷ್ಟು ಗಂಭೀರವಾಗಿ ಪರಿಗಣನೆ ಮಾಡಿದೆ ಅಂತ ಹೇಳ್ಬೋದು. ನಾವು ಕಟ್ಟಿತುಗಾಂವ್ ಗ್ರಾಮದಲ್ಲಿದ್ದೀವಿ. ಈಗಾಗಲೇ CID DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದ ತಂಡ ಇವತ್ತೇನು ಬೀದರ್ಗೆ ಆಗಮಿಸಿದೆ. ಬೀದರ್ ನಗರದ ಈಗಾಗಲೇ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನಾ ಸ್ಥಳ ಕೂಡ ಭೇಟಿ ಕೊಟ್ಟಿದ್ದಾರೆ. ಅದರ ನಂತರ ರೈಲ್ವೆ ಪೊಲೀಸ್ ಠಾಣೆ ಕೂಡ ಭೇಟಿ ಕೊಟ್ಟು ಸಾಕಷ್ಟು ಪೊಲೀಸರಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಡೆತ್ ನೋಟ್ ಈಗಾಗಲೇ 7 ಪೇಜ್ ಡೆತ್ ನೋಟ್ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇವಾಗ ನಾವು ಕಟ್ಟಿತುಗಾಂವ್ ಗ್ರಾಮದ ಏನು ಈಗಾಗಲೇ ಸಚಿನ್ ಪಾಂಚಾಳ್ ಅವ್ರ ಮನೆ ಮುಂಭಾಗದಲ್ಲಿದ್ದೀವಿ. CID DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದ ತನಿಖಾ ತಂಡ ಅಧಿಕಾರಿಗಳು ಒಳಗಡೆ ಈಗಾಗಲೇ ನೋಡ್ಬೋದು. ನೀವು ಮಾಧ್ಯಮದವರನ್ನ ಹೊರಗಡೆ ಹಾಕಿ ಡೋರನ್ನು ಬಂದ್ ಮಾಡಿ ಟೋಟಲಿ ಸಚಿನ್ ಆತ್ಮಹತ್ಯೆಗೆ ಕಾರಣ ಏನು, ಸಚಿನ್ ಆತ್ಮಹತ್ಯೆ ಮಾಡಿಕೊಳ್ಳಲು ಮೂಲ ಕಾರಣ ಏನು, ಡೆತ್ ನೋಟ್ದಲ್ಲಿದ್ದಂಥ ವಿಷಯಗಳು ಏನು, ಟೋಟಲಿ ಈ ಒಂದು ಕುಟುಂಬಸ್ಥರ ಆಕ್ರಂದನ ಏನು ಈಗಾಗಲೇ ನೋವಿದೆ ಪ್ರತಿಯೊಂದು ನೋಡ್ಬೋದು ನೀವು. ಈಗಾಗಲೇ ಇದು ಸಚಿನ್ ಪಾಂಚಾಳ್ ಅವರ ಭಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮದ ಅವ್ರ ಮನೆ ಮುಂಭಾಗದಲ್ಲಿ ನಾವಿದ್ದೀವಿ. ಮನೆ ಡೋರ್ ಏನಂದ್ರೆ ಬಂದಿದೆ. ಒಳಗಡೆ ಈಗಾಗಲೇ DYSP ಸುಲೇಮಾನ್ ಸೇರಿದಂತೆ ರೈಲ್ವೆ ಪೊಲೀಸರು ಕೂಡ ಅವರಿಗೆ ಸಾಥ್ ಕೊಟ್ಟರೆ, ಮಹಿಳಾ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಯಾಕಂದ್ರೆ ಸಚಿನ್ 5 ಜನ ಸಹೋದರಿಯರಿದ್ದಾರೆ. ಆ ಸಹೋದರಿಯರಿರ್ಬೋದು, ಅವ್ರ ಕುಟುಂಬಸ್ಥರು ಇರ್ಬೋದು, ಅವ್ರ ಕುಟುಂಬಸ್ಥರೊಂದಿಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಏನು ಕುಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಒಳಗಡೆ ನಡೀತಾ ಇದೆ ಅಂತ ಹೇಳ್ಬೋದು. ಟೋಟಲಿ ಮಾಧ್ಯಮದವರನ್ನು ಈಗಾಗಲೇ ಅಂದರೆ ಆರಂಭದಲ್ಲಿ ಶೂಟಿಂಗ್ ಮಾಡಿಕೊಟ್ಟು ಹೊರಗಡೆ ಕಳುಹಿಸುವ ಮೂಲಕ ಏನಂದ್ರೆ ಒಳಗಡೆ ಎನ್ಕ್ವೈರಿ ನಡೀತಾ ಅಂತ ಹೇಳ್ಬೋದು. CID ತನಿಖೆಯನ್ನು ಚುರುಕುಗೊಂಡದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಗ್ರಾಮಸ್ಥರು ಕೂಡ ನಿಂತು ಈಗಾಗಲೇ ಯಾರು ಅಧಿಕಾರಿ ಬಂದರೆ ಏನು ತನಿಖೆ ಇದೆ ಅಂಥೇಳಿ ಆತಂಕದಲ್ಲಿ ಎಲ್ಲೋ ಒಂದು ಕಡೆ ಗ್ರಾಮೀಣ ಈಗಾಗಲೇ ಆ ಒಂದು ಕಟ್ಟಿದ್ದು ಗ್ರಾಮಸ್ಥರು ನಿಂತಿದ್ದಾರೆ. ಅದರ ತನಿಖೆ ಈಗಾಗಲೇ ಚುರುಕುಗೊಂಡದ ಅಂತ ಹೇಳ್ಬೋದು. ಸಚಿನ್ ಪಾಂಚಾಳ್ ಅವರ ಕುಟುಂಬಸ್ಥರು ಈ ಒಂದು ಪ್ರಕರಣ, ಈ ಒಂದು ಕೇಸು CBI ತನಿಖೆನೇ ಆಗಲೇಬೇಕು, CBIಯಿಂದ ಮಾತ್ರ ನಮಗೆ ನ್ಯಾಯ ಸಿಗ್ತದೆ ಅಂತೇಳಿ ಸಾಕಷ್ಟು ಒತ್ತಾಯ ಮಾಡ್ತಿದ್ರು. ಕೊನೆಗೂ ಸರ್ಕಾರ BJPಯ ಒಂದು ಉಗ್ರ ಹೋರಾಟ, BJP ಅವರ ಒಂದು ಆಕ್ರೋಶಕ್ಕೆ ಮಣಿದು ಇವತ್ತು ತಕ್ಷಣವೇ ರಾಜ್ಯದ ಗೃಹ ಸಚಿವ G. ಪರಮೇಶ್ವರ್ ಈ ಒಂದು ಪ್ರಕರಣ CID ತನಿಖೆಗೆ ಒಪ್ಪಿಸಿದ್ದಾರೆ. CID ತನಿಖಾ ಅಧಿಕಾರಿಗಳು ಈಗಾಗಲೇ ನಾನು ಒಳಗಡೆ ನೋಡ್ಬೋದು ನೀವು. CID ತನಿಖಾ ಅಧಿಕಾರಿಗಳು ಒಳಗಡೆ ಏನಂದ್ರೆ ತನಿಖೆ ನಡೆಸ್ತಾ ಇದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ ಕುಟುಂಬಸ್ಥರದು. ಅಂದರೆ ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಏನು ತನಿಖೆ ನಡೆಸ್ತಾ ಇದ್ದಾರೆ, ಯಾವ ರೀತಿ ಕುಟುಂಬಸ್ಥರ ಡೌಟ್ಗಳಿವೆ, ಕುಟುಂಬಸ್ಥರು
ಕುಟುಂಬಸ್ಥರದು ಏನೊಂದು ಹೇಳಿಕೆಗಳಿವೆ, ಪ್ರತಿಯೊಂದು ಆ ಹೇಳಿಕೆಗಳನ್ನು ಪಡಿತಾ ಇದ್ದಾರೆ ಅಂತ ಹೇಳಿದ್ರು. ಬೆಳಗ್ಗೆಯಿಂದಲೇ ಇಂದು ಮುಂಜಾನೆಯಿಂದಲೇ CID ಅಧಿಕಾರಿಗಳು ಸಾಕಷ್ಟೊಂದು ಅಲರ್ಟ್ ಆಗುವ ಮೂಲಕ ಬೀದರ್ ಜಿಲ್ಲೆಗೆ ಆಗಮಿಸಿ ಬೀದರ್ನ ಸಚಿನ್ ಸಾವಿನ ಆತ್ಮಹತ್ಯೆಯ ಕ್ಷಣದ ಅಂದರೆ ಯಾವ ರೀತಿ ಆಯಿತು, 24ರಿಂದ 26 ಒಂದು 2 ದಿನಗಳ ಕಾಲ ಆತ ಹೇಗಿದ್ದನು ಎಲ್ಲಿದ್ದನು ಅಂತೇಳಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಸರ್ಕಾರ ಸಾಕಷ್ಟೊಂದು ಗಂಭೀರವಾಗಿ ಪರಿಗಣನೆ ಮಾಡಿದೆ ಅಂತ ಹೇಳ್ಬೋದು. ನಾವು ಕಟ್ಟಿತುಗಾಂವ್ ಗ್ರಾಮದಲ್ಲಿದ್ದೀವಿ. ಈಗಾಗಲೇ CID DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದ ತಂಡ ಇವತ್ತು ಬೀದರ್ಗೆ ಆಗಮಿಸಿದೆ. ಬೀದರ್ ನಗರದ ಏನೀಗಾಗಲೇ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನಾ ಸ್ಥಳ ಕೂಡ ಭೇಟಿ ಕೊಟ್ಟಿದ್ದಾರೆ. ಅದರ ನಂತರ ರೈಲ್ವೆ ಪೊಲೀಸ್ ಠಾಣೆ ಕೂಡ ಭೇಟಿ ಕೊಟ್ಟು ಸಾಕಷ್ಟು ಪೊಲೀಸರಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಡೆತ್ ನೋಟ್ ಈಗಾಗಲೇ 7 ಪೇಜ್ ಡೆತ್ ನೋಟ್ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇವಾಗ ನಾವು ಕಟ್ಟಿತುಗಾಂವ್ ಗ್ರಾಮದ ಏನು ಈಗಾಗಲೇ ಸಚಿನ್ ಪಾಂಚಾಳ್ ಅವ್ರ ಮನೆ ಮುಂಭಾಗದಲ್ಲಿದ್ದೀವಿ. CID DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದ ತನಿಖಾ ತಂಡ ಅಧಿಕಾರಿಗಳು ಒಳಗಡೆ ಈಗಾಗಲೇ ನೋಡ್ಬೋದು. ನೀವು ಮಾಧ್ಯಮದವರನ್ನು ಹೊರಗಡೆ ಹಾಕಿ ಡೋರನ್ನು ಬಂದ್ ಮಾಡಿ ಟೋಟಲಿ ಸಚಿನ್ ಆತ್ಮಹತ್ಯೆಗೆ ಕಾರಣ ಏನು, ಸಚಿನ್ ಆತ್ಮಹತ್ಯೆ ಮಾಡಿಕೊಳ್ಳಲು ಮೂಲ ಕಾರಣ ಏನು, ಡೆತ್ ನೋಟ್ದಲ್ಲಿದ್ದಂಥ ವಿಷಯಗಳೇನು, ಟೋಟಲಿ ಈ ಒಂದು ಕುಟುಂಬಸ್ಥರ ಆಕ್ರಂದನ ಏನು ಈಗಾಗಲೇ ನೋವಿದೆ ಪ್ರತಿಯೊಂದು ನೋಡ್ಬೋದು ನೀವು. ಈಗಾಗಲೇ ಇದು ಸಚಿನ್ ಪಾಂಚಾಳ್ ಅವರ ಭಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮದವ್ರ ಅವ್ರ ಮನೆ ಮುಂಭಾಗದಲ್ಲಿ ನಾವಿದ್ದೀವಿ. ಮನೆ ಡೋರ್ ಏನಂದ್ರೆ ಬಂದಿದೆ. ಒಳಗಡೆ ಈಗಾಗಲೇ DYSP ಸುಲೇಮಾನ್ ಸೇರಿದಂತೆ ರೈಲ್ವೆ ಪೊಲೀಸರು ಕೂಡ ಅವರಿಗೆ ಸಾಥ್ ಕೊಟ್ಟರೆ, ಮಹಿಳಾ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಯಾಕಂದ್ರೆ ಸಚಿನ್ನ 5 ಜನ ಸಹೋದರಿಯರಿದ್ದಾರೆ. ಆ ಸಹೋದರಿಯರು ಇರ್ಬೋದು, ಅವ್ರ ಕುಟುಂಬಸ್ಥರು ಇರ್ಬೋದು, ಅವ್ರ ಕುಟುಂಬಸ್ಥರೊಂದಿಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಏನು ಕುಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಒಳಗಡೆ ನಡೀತಾ ಇದೆ ಅಂತ ಹೇಳ್ಬೋದು. ಟೋಟಲಿ ಮಾಧ್ಯಮದವರನ್ನು ಈಗಾಗಲೇ ಅಂದರೆ ಆರಂಭದಲ್ಲಿ ಶೂಟಿಂಗ್ ಮಾಡಿಕೊಟ್ಟು ಹೊರಗಡೆ ಕಳುಹಿಸುವ ಮೂಲಕ ಏನಂದ್ರೆ ಒಳಗಡೆ ಎನ್ಕ್ವೈರಿ ನಡೀತಾ ಅಂತ ಹೇಳ್ಬೋದು. CID ತನಿಖೆಯನ್ನು ಚುರುಕುಗೊಂಡದ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಗ್ರಾಮಸ್ಥರು ಕೂಡ ನಿಂತು ಈಗಾಗಲೇ ಯಾರು ಅಧಿಕಾರಿ ಬಂದರೆ ಏನು ತನಿಖೆ ಇದೆ ಅಂಥೇಳಿ ಆತಂಕದಲ್ಲಿ ಎಲ್ಲೋ ಒಂದು ಕಡೆ ಗ್ರಾಮೀಣ ಈಗಾಗಲೇ ಆ ಒಂದು ಕಟ್ಟಿದ್ದು ಗ್ರಾಮಸ್ಥರು ನಿಂತಿದ್ದಾರೆ. ಅದರ ತನಿಖೆ ಈಗಾಗಲೇ ಚುರುಕುಗೊಂಡದ ಅಂತ ಹೇಳ್ಬೋದು. ಸಚಿನ್ ಪಾಂಚಾಳ್ ಅವರ ಕುಟುಂಬಸ್ಥರು ಈ ಒಂದು ಪ್ರಕರಣ, ಈ ಒಂದು ಕೇಸು CBI ತನಿಖೆನೇ ಆಗಲೇಬೇಕು, CBIಯಿಂದ ಮಾತ್ರ ನಮಗೆ ನ್ಯಾಯ ಸಿಗ್ತದೆ ಅಂತೇಳಿ ಸಾಕಷ್ಟು ಒತ್ತಾಯ ಮಾಡ್ತಿದ್ರು. ಕೊನೆಗೂ ಸರ್ಕಾರ BJPಯ ಒಂದು ಉಗ್ರ ಹೋರಾಟ, BJP ಅವರ ಒಂದು ಆಕ್ರೋಶಕ್ಕೆ ಮಣಿದು ಇವತ್ತು ತಕ್ಷಣವೇ ರಾಜ್ಯದ ಗೃಹ ಸಚಿವ G. ಪರಮೇಶ್ವರ್ ಈ ಒಂದು ಪ್ರಕರಣ CID ತನಿಖೆಗೆ ಒಪ್ಪಿಸಿದ್ದಾರೆ. CID ತನಿಖಾ ಅಧಿಕಾರಿಗಳು ಈಗಾಗಲೇ ನಾನು ಒಳಗಡೆ ನೋಡ್ಬೋದು ನೀವು, CID ತನಿಖಾ ಅಧಿಕಾರಿಗಳು ಒಳಗಡೆ ಏನಂದ್ರೆ ತನಿಖೆ ನಡೆಸ್ತಾ ಇದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ ಕುಟುಂಬಸ್ಥರದು. ಅಂದರೆ ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಏನು ತನಿಖೆ ನಡೆಸ್ತಾ ಇದ್ದಾರೆ, ಯಾವ ರೀತಿ ಕುಟುಂಬಸ್ಥರ ಡೌಟ್ಗಳಿವೆ, ಕುಟುಂಬಸ್ಥರದು ಏನೊಂದು ಹೇಳಿಕೆಗಳಿವೆ, ಪ್ರತಿಯೊಂದು ಆ ಹೇಳಿಕೆಗಳನ್ನು ಪಡಿತಾ ಇದ್ದಾರೆ ಅಂತ ಹೇಳಿದ್ರು. ಬೆಳಗ್ಗೆಯಿಂದಲೇ ಇಂದು ಮುಂಜಾನೆಯಿಂದಲೇ CID ಅಧಿಕಾರಿಗಳು ಸಾಕಷ್ಟೊಂದು ಅಲರ್ಟ್ ಆಗುವ ಮೂಲಕ ಬೀದರ್ ಜಿಲ್ಲೆಗೆ ಆಗಮಿಸಿ ಬೀದರ್ನ ಸಚಿನ್ ಸಾವಿನ ಆತ್ಮಹತ್ಯೆಯ ಕ್ಷಣದ ಅಂದರೆ ಯಾವ ರೀತಿ ಆಯಿತು, 24ರಿಂದ 26 ಒಂದು 2 ದಿನಗಳ ಕಾಲ ಆತ ಹೇಗಿದ್ದನು ಎಲ್ಲಿದ್ದನು ಅಂತೇಳಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಆಯ್ತು ಅಲ್ಲಿದ್ದಾರೆ ಇಂಪಾರ್ಟೆನ್ಸ್. ಬರ್ರಿ ಈ ಕಡೆ ಬರ್ತಾರ್ರಿ ದುರಪ್ಪ ಸರ್. ಪಿಚ ಈ ಕಡೆ ಸರಿ ಸರ್. पीछे चलो 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 थोड़ा म्यूजिक सर.